ಅಪ್ಪು ಸರ್ ಎಷ್ಟೋ ಜನಕ್ಕೆ ಸ್ಫೂರ್ತಿ ಆಗವ್ರೆ. ಸ್ಫೂರ್ತಿ ಅಪ್ಪು ಸಾರು ಅವ್ರು ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡವ್ರೆ. ಅವ್ರಿಗೆ ಗೊತ್ತಿಲ್ಲದೇ ಹೆಲ್ಪ್ ಮಾಡವ್ರೆ. ಅವ್ರು ಎಷ್ಟೋ ಹೆಲ್ಪ್ ಮಾಡಿದ್ರು ಯಾರಿಗೂ ಗೊತ್ತೇ ಇಲ್ಲ, ಲಾಸ್ಟ್ ಕೊನೆ ತನಕ ಗೊತ್ತಾಗಿಲ್ಲ. ನಾವು ಅದನ್ನೇ ಸ್ಫೂರ್ತಿಯಾಗಿ ತಗೊಂಡು ನಾವು ಒಂದು ಕಡೆ ಕೆಲಸಕ್ಕೆ ಹೋಗ್ತೀವಿ. ನಮ್ಮ ಒಂದು ದಿವಸ ಲೀವ್ ರಜೆ ಇದ್ದಾಗೋ ಇಲ್ಲ ಯಾವ್ದಾದ್ರು ಒಂದು ಫಂಕ್ಷನ್ ಇದ್ದಾಗೋ ಅಲ್ಲಿ ಹೋಗ್ಬಿಟ್ಟು ನಾವು ಈ ಥರ ಪ್ರೋಗ್ರಾಮ್ ಮಾಡಿ ಒಂದೊಂದೇ ಅನಾಥಾಶ್ರಮಕ್ಕೆ ಮೊನ್ನೆ ಜನಧ್ವನಿ ಕೊಟ್ಟಿದ್ವಿ, ಆಮೇಲೆ ಮಡಿಲು ಆಶ್ರಮ ಕೊಟ್ಟಿದ್ವಿ. ಅದೇ ಥರ ಒಂದೊಂದೇ ಆಶ್ರಮಕ್ಕೆ ಒಂದೇ ಕಡೆನೇ ಕೊಡೋಲ್ಲ, ಒಂದೊಂದೇ ಕಡೆನೇ ಕೊಟ್ಕೊಂತ ಹೋಗ್ತಾ ಇರ್ತೀವಿ. ಅದೊಂದು ಜನ ಕೊಟ್ಟಿದ್ದೆ ನಾವು ಅಲ್ಲಿ ಕೊಡ್ತಾ ಇರ್ತೀವಿ. ಕಾನ್ಸೆಪ್ಟ್ ಏನು ಅಂದರೆ ನಾವು ಫ್ರೀ ಇರ್ತೀವಲ್ಲ ಒಂದು ದಿವಸ, ಆ ಫ್ರೀ ಇದ್ದಿದ್ದ ದಿವಸ ಆಶ್ರಮಕ್ಕೋಸ್ಕರ ಏನಾದರೂ ಒಂದು ಮಾಡಬೇಕಲ್ವಾ, ಅದಕ್ಕೋಸ್ಕರ ನಾವು ಇದೇ ಥರ ಒಂದು ಪ್ರೋಗ್ರಾಮ್ ಮಾಡೋದು. ಅಲ್ಲಿ ಬಂದ ಹಣನ ತಗೊಂಡು ಮತ್ತೆ ಅವ್ರಿಗೆ ಕೊಡೋದು ವಾಪಸ್ಸು. ಹೌದೌದು, ಅವ್ರಿಗೆ ಕೊಡೋದು. ಐಟಮ್ ಕೊಡಿಸ್ತೀವಿ, ಅವ್ರಿಗೆ ಏನು ಬೇಕಾಗುತ್ತೋ ಅದನ್ನೇ ಕೊಡಿಸ್ತೀವಿ. ಅಮೌಂಟ್ ಮಾತ್ರ ಕೊಡಲ್ಲ, ಐಟಮ್ ಕೊಡಿಸ್ತೀವಿ ಏನಾದರೂ. ಅನಿಸುತ್ತೆ ಸರ್, ಜನ ಒಂದು ದಿವಸ ಸೇವೆ ಮಾಡಬೇಕಂದ್ರೆ ಇವೆಲ್ಲ ಕಷ್ಟಪಡಲೇಬೇಕು. ಒಂದಿನೆಲ್ಲ ಮ್ಯಾಟ್ರ್ ಆಗಲ್ಲ ಸರ್. ನಾವು ಮಾಡ್ತಾ ಇರೋದು ಒಂದು ಒಳ್ಳೆ ಉದ್ದೇಶಕ್ಕೆ, ಇನ್ನೊಬ್ರು ಇನ್ಸ್ಪೈರ್ ಆಗ್ತಾರೆ. ಆ ಇನ್ಸ್ಪೈರ್ ಆದಾಗ ಏನ್ ಮಾಡ್ತಾರೆ, ಇನ್ನೊಬ್ರು ಮಾಡಿದಾಗ ಇನ್ನೊಂದು ಆಶ್ರಮಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇರೋದೊಂದು ಎಷ್ಟು ದಿನ ಇರ್ತೀವಿ ಗೊತ್ತಿಲ್ಲ. ಕಷ್ಟ ಇಲ್ದಿದ್ದೆ ಯಾವುದು ಆಗಲ್ಲ ಸರ್. ಕಷ್ಟಪಟ್ರೇನೆ ಯಾವ್ದಾರು ಒಂದು ಆಗೋದು. ಬೆಳಿಗ್ಗೆಯಿಂದನೇ ನೀವು ಹಾಕಿರೋದು? ಹೌದು, ಮಧ್ಯಾಹ್ನದಿಂದ ಹಾಕಿದ್ವಿ. ಅದಕ್ಕಿಂತ ಮುಂಚೆ ಇನ್ನೊಬ್ಬ ಹುಡುಗ ಹಾಕಿದ್ದ. ಎಲ್ಲರೂ ಹಾಕ್ತಿವಿ. ಫ್ರೀದಾಗ ಸ್ವೆಟ್ ನೋಡಿ ಬ್ರೋ, ಸ್ಕ್ಯಾನರ್ ಇಲ್ಲ ಬ್ರೋ. ನಮ್ದು ಟೆಡಿ ಬ್ರೋ ಅಂತ ಇಷ್ಟ ಪೇಜ್ ಸಪೋರ್ಟ್ ಮಾಡಿ. ಹೌದು ಸರ್. ಆಗಲೇ ಒಂದು 2-3 ಸಲ ಸೋರ್ಸೋರೆ ಅದೇ ಡ್ರೈ ಆಗಿದೆ. ಈಗ ಮತ್ತೆ ಸ್ಟಾರ್ಟ್ ಆಗ್ತಿದೆ. ಈಗ ಯಾಕೆ ಅಂದರೆ ನಾವು ಮಾಡಿದ್ರೆ ಒಂದು 100-200 ಹೆಲ್ಪ್ ಮಾಡ್ಬೋದು. ಈಗ ಎಷ್ಟೋ ಜನ ಒಂದು ಹನಿ ಕೊಡಿದ್ರೇ ಒಂದು ನದಿ ಆಗುತ್ತೆ ಅಲ್ವಾ. ಅದೇ ಥರ 10 ರೂಪಾಯಿ 5 ರೂಪಾಯಿ ಕೊಡೋರು ಎಷ್ಟೋ ಜನ ಇದ್ದಾರೆ. 500,000 ಕೊಟ್ಟಿಲ್ಲ ಅಂದರೂ 10-5 ಕೊಡೋರು ಇದ್ದಾರೆ. ಅದೆಲ್ಲ ಒಟ್ಟಿಗೆ ಸೇರಿಸಿ ನಾವು ಒಂದು ಕಡೆ ಕೊಡೋಕ್ಕೆ ಅದನ್ನು ನಾವು ಈ ಥರ ಇದು ಮಾಡ್ತಾ ಇರೋದು. ಸರ್, ನಮಗೆ ಯಾವ ಥರ ಒಂದೊಂದು ಎಲ್ಲೆಲ್ಲಿ ಫಂಕ್ಷನ್ ಇದೆಯೋ ಅಲ್ಲಿ ಹೋಗ್ತಾ ಇರ್ತೀವಿ ಮಾಮೂಲಿಗೆ. ಅಪ್ಪು ಸರ್ ಅಂದರೆ ಇನ್ನೂ ಸ್ಪೆಷಲ್ಲು. ಇಲ್ಲಿ ಜನ ಅಪ್ಪು ಸರ್ ಫ್ಯಾನ್ಸ್ ಅಂದರೆ ಅದು ಅವರು ಹೆಲ್ಪ್ ಮಾಡೇ ಮಾಡ್ತಾರೆ. ಅದು ಅಪ್ಪು ಸರ್ ಯಾವ ಥರನೋ ಫ್ಯಾನ್ಸೂ ಅದೇ ಥರ ಇರ್ತಾರೆ. ಇಲ್ಲಿ ಮಾಡಿದ್ರೆ ಒಂದು ಸ್ವಲ್ಪ ಹಣ ಆಗುತ್ತೆ, ತಗೊಂಡೋಗಿ ಅವ್ರಿಗೆ ಕೊಟ್ಟರೆ ಅವ್ರಿಗೆ ಹೆಲ್ಪ್ ಆಗುತ್ತೆ, ನಮಗೂ ಜನಕ್ಕೂ ಖುಷಿ ಕೊಟ್ಟಂಗೆ ಆಗುತ್ತೆ. ಆ ಉದ್ದೇಶದ ಮೇಲೆ ಮಾಡಿದ್ದೀವಿ ಸರ್. ನಾವು ಈ ಆಕ್ಟಿವಿಟೀಸ್ ಏನ್ ಮಾಡ್ತಾ ಇದ್ದೀವಿ ಅಂದರೆ, ಅನಾಥಾಶ್ರಮದಲ್ಲಿ ಎಷ್ಟೋ ಜನ ತಂದೆ ತಾಯಿನ ಬಿಟ್ಟು ಓಡ್ತಿದ್ರೆ ಅವ್ರನ್ನ ಸಾಕಕ್ಕೆ ಊಟಕ್ಕೋಸ್ಕರ ಮಾಡ್ತಿರೋ ಕಾರ್ಯಕ್ರಮ ಅಣ್ಣ. ಇದ್ಯಾವುದೋ ಸ್ವಾರ್ಥಕ್ಕೋ ಪಬ್ಲಿಸಿಟಿಗೋಸ್ಕರ ಮಾಡ್ತಿರೋದಲ್ಲ. ಪ್ಲೀಸ್ ಹೆಲ್ಪ್ ಮಾಡಿ ಅಣ್ಣ. ಏನಪ್ಪ ಉದ್ದೇಶ ಅಂದ್ರೆ, ಒಂದೊತ್ತು ಊಟಕ್ಕೋಸ್ಕರ ಮಾಡ್ತಿರೋ ಕಾರ್ಯಕ್ರಮ ಅಣ್ಣ. ಅಪ್ಪು ಸರ್ ಬರ್ಡೇ ಇದೆ. ಅಪ್ಪು ಸರ್ ಬರ್ಡೇ ಇದನ್ನ ಏನಕ್ಕೆ ಮಾಡ್ತಿದೀವಿ ಅಂದ್ರೆ, ಅಪ್ಪು ಸರ್ ಒಂದು ಮಾತು ಹೇಳಿದ್ರು, ಒಳ್ಳೆ ಉದ್ದೇಶ ಇದೆ ಅಂದ್ರೆ ಯೋಚನೆ ಮಾಡಬೇಕು ಅಂತ. ಅದೇ ತರ ನಮ್ಮ ಅಪ್ಪು ಬಾಸ್ ಅಭಿಮಾನಿಗಳು ಕೂಡ ಅದೇ ತರ ಅವರೇ ಅಂತ ಅನ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಸರ್. ಏನಪ್ಪ ಕಾರಣ ಅಂದ್ರೆ, ಒಂದು ಒಳ್ಳೆ ಉದ್ದೇಶ ಏನಂದ್ರೆ, ಒಂದೊಂದು ಊಟಕ್ಕೋಸ್ಕರ ನಿಮ್ ಕೈಲಾದ ಸಹಾಯ ಮಾಡಿ ಸರ್. ನಾವು ಕೇಳ್ಕೊತಿರೋದೇನಪ್ಪ ಅಂದ್ರೆ, ಅನಾಥಾಶ್ರಮದಲ್ಲಿ ಎಷ್ಟೋ ಜನ ತಂದೆ ತಾಯಿನ ಸಾಕಾಗದೆ ಬಿಟ್ಬಿಟ್ಟಿದ್ದಾರೆ. ಅವ್ರ ಪರವಾಗಿ ಈ ಒಂದು ದಿನದ ಕಾರ್ಯಕ್ರಮ ಮಾಡ್ತೀರಾ ಸರ್. ನಾವು ಬಡವರೇ ಸರ್. ನಾವು ಬೇರೆ ಕಂಪ್ನಿ ಕೆಲ್ಸಕ್ಕೆ ಹೋಗಿ ನಮ್ಮ ಅಪ್ಪ ಅಮ್ಮನ ಸಾಕ್ತಾ ಇದೀವಿ. ಅದೇ ಆಶ್ರಮದವ್ರನ್ನ ಯಾರು ಸರ್ ನೋಡ್ತಾರೆ. ಅದಕ್ಕೋಸ್ಕರ ನಾವೊಂದು ಟೆಡಿ ಬ್ರೋ ಟೀಮ್ ಅಂತ ಇದೆ ಸರ್. ಟೆಡಿ ಬ್ರೋ 1 ಅಂತ ಇನ್ಸ್ಟಾಗ್ರಾಮ್ ಪೇಜ್ ಚೆಕ್ ಮಾಡಿ ನೀವು ಸಪೋರ್ಟ್ ಮಾಡಿ. ಒಳ್ಳೆ ಉದ್ದೇಶ ಇದ್ರೆ ಮಾತ್ರ ನೀವು ಸಪೋರ್ಟ್ ಮಾಡಿ ಸರ್. ನಾವು ಮಾಡ್ತಿರೋದು ಸರ್, ಅಪ್ಪು ಬಾಸ್ ಅವರು ಒಂದು ಒಳ್ಳೆ ಉದ್ದೇಶ ಇದ್ರೆ ತುಂಬಾ ಸಹಾಯ ಮಾಡ್ತಿದ್ರು. ಅದೇ ತರ ಎಲ್ಲ ಅಪ್ಪು ಬಾಸ್ ಅಭಿಮಾನಿಗಳು ಸಪೋರ್ಟ್ ಮಾಡ್ತಿರೋ ಅನ್ನೋ ನಂಬಿಕೆ ಮೇಲೆ ಇಲ್ಲಿ ಬಂದಿದೀವಿ ಸರ್. ಪ್ಲೀಸ್ ಹೆಲ್ಪ್ ಮಾಡಿ, ಒಳ್ಳೆ ವಿಚಾರಕ್ಕೆ ಸಪೋರ್ಟ್ ಮಾಡಿ ಸರ್. ನಿಮ್ಗೆ ಡೌಟ್ ಇದ್ರೆ ಟೆಡಿ ಬ್ರೋ 1 ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ಚೆಕ್ ಮಾಡಿ ನೀವು ಅಮೌಂಟ್ ಹಾಕ್ಬೋದು ಸರ್. ನೀವು ಕೊಡೋ 1 ರೂಪಾಯಿ ಕೂಡ ಕೋಟಿ ರೂಪಾಯಿ ಸಮಾನ ಸರ್. ನಾವು ಮಾಡ್ತಿರೋದು ಸರ್, ನೀವು ಕೊಡೋ 1 ರೂಪಾಯಿ ಕೂಡ ಕೋಟಿ ರೂಪಾಯಿ ಸಮಾನ. ಪ್ಲೀಸ್ ಸಪೋರ್ಟ್ ಮಾಡಿ ಸರ್.